ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮನ್ನ ದೇವತೆ ಅಂತ ಅನ್ಕೊಂಡಿರೋ ಅಪ್ಪನ ಮುಂದೆ ನಿಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದೀನಿ ಅಂದ್ರೆ ಬರೀ ಬಾಯಿ ಮಾತಲ್ಲಿ ಆರೋಪ ಮಾಡ್ತೀನಿ ಅಂತ ನೀವು ಅನ್ಕೊಂಡಿದ್ದೀರಾ? ನೀವು ಮಾಡಿರೋ ದ್ರೋಹನ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಸಾಕ್ಷಿ ಇಲ್ಲದೆ ಈ ಶ್ರಾವಣಿ ಇಷ್ಟು ದೊಡ್ಡ ಕೆಲ್ಸಕ್ಕೆ ಕೈ ಹಾಕಲ್ಲ. ಅಂತೂ ನನ್ನ ಮಗಳು ತಿರುಗ್ಬಿದ್ಲು. ಈ ವಿಜಯಾಂಬಿಕಾ ತನ್ನನ್ನ ತಾನು ಬುದ್ಧಿವಂತೆ ಅಂದ್ಕೊಂಡಿದ್ಲು. ಆದ್ರೆ ನನ್ನ ಮಗಳು ಅವಳಿಗೆ ಬುದ್ಧಿ ಕಲಿಸೋ ಹೋರಾಟದಲ್ಲಿದ್ದಾಳೆ. ಅವಳ ಬಾಣಕ್ಕೆ ತಿರುಗು ಬಾಣ ಆಗಿದ್ದಾಳೆ. ಶಭಾಷ್ ಮಗಳೇ. ನೋಡಮ್ಮ ಶ್ರಾವಣಿ, ಈ ತರ ಎಲ್ಲ ಮಾತಾಡೋದು ಸುಲಭ. ಆದ್ರೆ ಯಾರ ಬಗ್ಗೆ ಯಾರ ಹತ್ರ ಮಾತಾಡ್ತಾ ಇದೆಯಾ ಅನ್ನೋದು ನೆನಪಿರಲಿ. ಡಾಕ್ಟರ್ ಫಿರು, ಇಂಥ ಮಾತು ಏನೇ ಇದ್ರು ನಾವು ನಮ್ಮಲ್ಲೇ ಮಾತಾಡ್ಕೋಬೇಕು. ಮೊದಲು ಇವ್ರನ್ನೆಲ್ಲ ಕಳಿಸ್ಬಿಡೋಣ. ಶ್ರಾವಣಿ ಇವ್ರು ಎಲ್ರ ಮುಂದೆ ನನಗೆ ಅವಮಾನ ಮಾಡ್ತಿದ್ದಾಳೆ. ಹೋದ್ಮೇಲೆ ನಾವು ಮಾತಾಡ್ಕೊಂಡ್ರೆ ಆಯ್ತು. ಇಲ್ಲಿ ಎಲ್ಲ ಮನೆಯವರೇ, ಒಬ್ಬ ನನ್ನ ತಮ್ಮ, ಒಬ್ಬ ನನ್ನ ಅಳಿಯ. ಇನ್ ಜಾನಕಿ ಅವ್ರು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳಕ್ ಬಂದಿರೋರು. ಅವರು ನಮ್ಮ ಮನೆಯವ್ರ ತರನೇ. ನೋಡಕ್ಕ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಇಷ್ಟೊತ್ತು ನನ್ನ ಮೇಲೆ ಆರೋಪ ಬಂದಿತ್ತು, ಅದು ಸುಳ್ಳು ಅಂತ ಪ್ರೂವ್ ಆಯ್ತು. ಈಗ ನಿನ್ ಮೇಲೆ ಆರೋಪ ಬಂದಿದೆ, ಅದು ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಶ್ರಾವಣಿ, ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕರೆದೆ. ಆದ್ರೆ ನಮ್ಮ ಮಕ್ಕನ ಬಗ್ಗೆನೇ ಮಾತಾಡಿ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದೆಯಾ? ಇದು ತಪ್ಪು. ಯಜಮಾನ್ರೆ, ದಯವಿಟ್ಟು ಕ್ಷಮಿಸಿ. ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರತಿಯೊಂದು ಹೆಣ್ಣಿಗೂ ತನ್ನ ತವ್ರ ಮನೆಯನ್ನು ಚೆನ್ನಾಗಿ ಇಟ್ಕೋಬೇಕು, ಸಂತೋಷವಾಗಿ ನೋಡ್ಕೋಬೇಕು ಅಂತ ಆಸೆ ಇರುತ್ತೆ. ಅವರು ಈ ಮನೆನ ಸಂತೋಷವಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಷ್ಟು ಬೇರೆ ಇನ್ಯಾರು ಅನ್ಕೊಂಡಿಲ್ಲ ಅನ್ಸುತ್ತೆ ಯಜಮಾನ್ರೆ. ಆದ್ರೂ ಅವ್ರು ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅಂತ ಅಲ್ವಾ? ಅಣ್ಣ, ಅದೇನು ಅರ್ಥ ಇದೆ ಅಂತ ಕೇಳೋಣ. ನೋಡು ಪುಟ, ಆರೋಪ ಮಾಡೋದು ಸುಲಭ, ಆದ್ರೆ ಆರೋಪನ ಸಾಬೀತು ಮಾಡೋದು ತುಂಬಾ ಕಷ್ಟ. ಅಷ್ಟಕ್ಕೂ ಅಕ್ಕನ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ಯಾ? ಅಲ್ಲ, ಅಣ್ಣನ್ಗೆ ದ್ರೋಹ ಮಾಡೋ ಕೆಲಸ ಅಕ್ಕ ಮಾಡ್ತಾಳೆ ಅಂದ್ರೆ ನನ್ಗೆ ನಂಬಕ್ಕಾಗ್ತಿಲ್ಲ. ಹೌದು, ಈ ವಿಷಯನ ಯಾರಿಗೂ ನಂಬಕ್ಕಾಗಲ್ಲ. ನೀವೆಲ್ಲರೂ ಈ ವಿಷಯನ ಅಷ್ಟು ಸುಲಭವಾಗಿ ಒಪ್ಕೋತೀರಾ ಅಂತ ನಾನು ಅನ್ಕೊಂಡೂ ಇಲ್ಲ. ಅದಕ್ಕೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ. ನೋಡಿ ಅಪ್ಪ. ಹೌದು ರೀ, 30 ಕೋಟಿ ಹಣನ ನಾನೇ ತಗೊಂಡೆ. ಏನಿವಾಗ? ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಯಾವುದೂ ಸಾಬೀತಾಗಲ್ಲ. ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗೇ ಇದೆ. ಒಂದ್ ನಿಮಿಷ ಅಪ್ಪ, ಝೂಮ್ ಮಾಡ್ತೇನೆ ನೋಡಿ. ಆ ಕೆಟ್ಟ ದುಡ್ಡನ್ನ ನಾನು ಮುಟ್ಟೋದು ಇಲ್ಲ. ಈ ಕಾರ್ ಗ್ಲಾಸ್ ಅಲ್ಲಿ ವಿಜಯಾಂಬಿಕಾ ಅತ್ತೆ ರೆಕಾರ್ಡ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನೀವು ಆರೋಪ ಮಾಡಿದ ಮಾತ್ರಕ್ಕೆ ಯಾವುದು ಸಾಬೀತಾಗಲ್ಲ. ಈ ವಿಡಿಯೋನ ರೆಕಾರ್ಡ್ ಮಾಡಿರೋದೆ ವಿಜಯ ಅತ್ತೆ. ಈ ವಿಡಿಯೋದಲ್ಲಿರೋದು ಅಕ್ಕನೇ, ಇದನ್ನು ರೆಕಾರ್ಡ್ ಮಾಡಿರೋದು ಅಕ್ಕನೇ. ಏನಕ್ಕ ಇದೆಲ್ಲ?
ನಿನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡಿದ್ನಲ್ಲಕ್ಕ, ನನ್ನ ಹೃದಯದಲ್ಲೇ ಇದ್ಕೊಂಡು ನನ್ನ ಹೃದಯಕ್ಕೆ ಚೂರಿ ಹಾಕ್ಬಿಟ್ಯಾ? ಅಕ್ಕ ಅಂದ್ರೆ ಅಮ್ಮ ಅನ್ಕೊಂಡಿದ್ದೆ, ಅಮ್ಮನೇ ಮಗುನ ಕೊಂದು ಬಿಡೋದ? ನನ್ಗೀಗ್ಲೂ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಮುಗೀತು, ಎಲ್ಲ ಮುಗೀತು. ಒಂದು ವೇಳೆ ನಾನೇ ತಪ್ಪು ಮಾಡಿ ಸಿಗಾಕೊಂಡಿದ್ರು ನನಗೆ ಇಷ್ಟು ನೋವಾಗ್ತಿರ್ಲಿಲ್ಲ. ನನಗೆ ಅಕ್ಕನೇ ಮೋಸ ಮಾಡ್ಬಿಟ್ಲು ಕಣು. ಪ್ರಪಂಚದಲ್ಲಿ ಇನ್ಯಾರನ್ನ ನಂಬಲಿ? ನಂಬಿಕೆ ನೊಪ್ಪದಾನೆ ಇನ್ನೊಂದು ಕ್ಷಣ ನನ್ನ ಮುಖ ತೋರಿಸ್ಬೇಡ. ಹೊರಟೋಗು. ತಪ್ಪಾಯ್ತು ವೀರು, ನನ್ನ ಕ್ಷಮಿಸ್ಬಿಡು ವೀರು. ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್ ವೀರು. ದುಡುಕಿ ಯಾವ ತಪ್ಪು ನಿರ್ಧಾರನೂ ತಗೋಬೇಡ. ನನ್ನ ತಮ್ಮನ ವಿರುದ್ಧನೇ ನನ್ನ ಪಿತೂರಿ ಮಾಡ್ಬಿಟ್ಟೆ. ಪಾಪಿ ನಾನು ವೀರು, ದಯವಿಟ್ಟು ಕ್ಷಮಿಸ್ಬಿಡು ವೀರು. ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸೋ ಸಮಯ ಬಂದಿದೆ.